ವೆಲ್ಕಮ್ ಬ್ಯಾಕ್ ಟು ರುಚಿ ಸಂಭ್ರಮ. ನಮ್ಮ ಊಟ ನಮ್ಮ ಸಂಭ್ರಮ. ಇವತ್ತಿನ ರೆಸಿಪಿ ಕ್ರಿಸ್ಪಿ ಚಿಕನ್. ಈಸಿ, ಕ್ವಿಕ್ ಆಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬೌಲಿಗೆ 1 ಕಪ್ ಮೈದಾ ಇಟ್ಟು ನಾನು 1 kg ಚಿಕನ್ ತೋರಿಸ್ತಿದ್ದೀನಿ. ಮತ್ತೆ 2 ಸ್ಪೂನು ಚಿಲ್ಲಿ ಪೌಡರ್ ಹಾಕೋಣ. ಮತ್ತೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕೋಬೇಕು. ಇದಕ್ಕೆ ಸಾಲ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ. ಮತ್ತೆ ಇವಾಗ 1 ಕಪ್ ಹಾಲು ತಗೊಂಡಿದ್ದೀನಿ. ಹಾಲಲ್ಲೇ ಮಿಕ್ಸ್ ಮಾಡ್ಕೋತೀನಿ, ನಾನು ಸ್ವಲ್ಪನೂ ಇದಕ್ಕೆ ನೀರು ಹಾಕೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಒಂದೇ ಒಂದು ಎಗ್ ತಗೊಳ್ಳೋಣ, ಅದನ್ನು ಹಾಕೊಂಡು ಮಾಡಿದ್ರೆ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ಇದು. ಸೊ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಈ ರೆಸಿಪಿ ಅಂತೂ ತುಂಬ ಈಸಿಯಾಗಿರುತ್ತೆ. ಮತ್ತು ಇವಾಗ ತೊಳೆದಿಟ್ಕೊಂಡಿರೋ ಬೋನ್ಲೆಸ್ ಚಿಕನ್ನ ಹಾಕಿ ಇದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1 hour later, 2 hours later, 3 hours later. ನೋಡಿ ಫ್ರೀಸ್ ಮಾಡಿ ಇಟ್ಟಿದ್ದೀನಿ. ನೀಟಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಮತ್ತೆ ಇನ್ನೊಂದು ಬೌಲ್ ತಗೊಂಡು ಕೋಟಿಂಗ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೇಮ್ 1 ಕಪ್ ಮೈದಾ ಹಿಟ್ಟು ಹಾಕೋಬೇಕು. ಮತ್ತೆ 2 ಸ್ಪೂನು ಚಿಲ್ಲಿ ಪೌಡರ್ ಹಾಕೊಡ್ತೀನಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರು ಏನೂ ಹಾಕಬಾರ್ದು, ಸುಮ್ಮನೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾವು ಫ್ರೀಸ್ ಮಾಡಿ ಎತ್ತಿಟ್ಕೊಂಡು ಚಿಕನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದು ಐಸ್ ವಾಟರ್ಗೆ ಹಾಕಿ ಮತ್ತೆ ಕೋಟಿಂಗ್ ಮಾಡ್ಕೊಳ್ಳೋದು ತುಂಬ ಡಬಲ್ ಕೆಲಸ. ಸೊ ಇದು ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ಒಂದು ಬಾಣಲಿ ಇಟ್ಕೊಂಡು ಡೀಪ್ ಫ್ರೈ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಕಾದ್ಮೇಲೆ ಇವಾಗ ನಾವು ಎತ್ತಿಟ್ಟಿರೋ ಚಿಕನ್ನ ಅದನ್ನು ನೀಟಾಗಿ ಹಾಕ್ಕೊಂಡ್ರೆ ಬಿಸಿ ಬಿಸಿ ಕ್ರಿಸ್ಪಿ ಚಿಕನ್ ರೆಡಿ ಆಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. KFC ಚಿಕನ್ನೂ ಬೇಡ, ಇದ್ರ ಮುಂದೆ ಯಾವುದು ಬೇಡ, ತುಂಬಾ ಟೇಸ್ಟಾಗಿ ಬರುತ್ತೆ. ಮಿಕ್ಸ್ ಮಾಡಿ ಟ್ರೈ ಮಾಡಿ, ಮಕ್ಳಿಗೆ ಕೊಡಿ ಟ್ರೈ ಮಾಡಿಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಕೆಳಗಡೆ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸ್ಗಾಗಿ.